ಶಿವಮೊಗ್ಗದಲ್ಲಿ ಕನ್ನಡ ಕುಂಠಿತಗೊಂಡರೆ ಸರಿಯಾಗಿ ಅನುಷ್ಠಾನವಾಗದಿದ್ದರೆ ಅದರ ಪರಿಣಾಮ ಇಡೀ ರಾಜ್ಯದ ಮೇಲೆ ಬೀರುತ್ತದೆ. ಕನ್ನಡ ಭಾಷಿಗರು ಎಷ್ಟಿದ್ದಾರೆ, ಬೇರೆ ಭಾಷಿಗರು ಎಷ್ಟಿದ್ದಾರೆ ಎಂಬ ಅಂಕಿಅಂಶದ ಆಧಾರದ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡುತ್ತೆ. ಈ ಕುರಿತು ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಮಾತನಾಡಿ ಮಾಹಿತಿ ನೀಡಿದರು. 80% ಅಧಿಕಾರಿಗಳು ಭಾಗಿಯಾಗಿದ್ದರು. ಶಿವಮೊಗ್ಗದಲ್ಲಿ ಇಂಗ್ಲಿಷ್ ನಾಮಫಲಕಗಳ ಸಂಖ್ಯೆ ಜಾಸ್ತಿ ಇದೆ, ಕನ್ನಡದ ಅರಿವು ಹೆಚ್ಚಾಗಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಂತರ ಜಿಲ್ಲೆಯ ವಿವಿಧ ರೀತಿಯ ಅನುಷ್ಠಾನಗೊಳಿಸಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಹಾಗಾಗಿ ಶಿವಮೊಗ್ಗವನ್ನು ತುಂಬ ಗೌರವದ, ಯಾಕಂದರೆ ಇದು ಇತಿಹಾಸ ಪ್ರಸಿದ್ಧವಾದ ಜಾಗ, ಕನ್ನಡದ ಕೇಂದ್ರ. ಇಲ್ಲಿ ಅನೇಕ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇಲ್ಲಿಂದಲೇ ಬಂದಿದ್ದಾರೆ, ಒಬ್ಬರು ರಾಷ್ಟ್ರಕವಿ ಇಲ್ಲಿಂದಲೇ ಬಂದಿದ್ದಾರೆ. ಸಮಾಜವಾದಿ ಧುರೀಣರೆಲ್ಲ ಈ ಪ್ರದೇಶದಿಂದಲೇ ಬಂದು ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದಲ್ಲಿ ಮಾತಾಡಿದವರು ಕೂಡ ಇದೇ ಪ್ರದೇಶದಿಂದ ಬಂದಿದ್ದಾರೆ. ಹೀಗಾಗಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಈಗ ಹೇಗಿದೆ ಮತ್ತು ಯಾವ ಪ್ರದೇಶಗಳಲ್ಲಿ ಚೆನ್ನಾಗಿದೆ ಮತ್ತು ಯಾವ ಪ್ರದೇಶಗಳಲ್ಲಿ ಸ್ವಲ್ಪ ವಿಫಲವಾಗಿದೆ ಎಂಬುದನ್ನು ಪರಿಶೀಲಿಸೋದಕ್ಕೆ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಆಡಳಿತದ ಅಡಿಯಲ್ಲಿ ಬರುವ ಎಲ್ಲ ವಿಭಾಗದ ಅಧಿಕಾರಿಗಳನ್ನು ಕಳಿಸಿದ್ದಾರೆ. ಸುಮಾರು 80% ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ನಿರೀಕ್ಷೆ 100ಕ್ಕೆ 100 ಇತ್ತು. ಆದರೆ ಸಹಜವಾಗಿ ಕೆಲವು ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ, ಅದು ಸಹಜವಾದ್ದು. ಈ ಭಾಗವಹಿಸಿದ ಅನೇಕ ಅಧಿಕಾರಿಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೇಗೆ ಕನ್ನಡ ಬಳಕೆಯಲ್ಲಿದೆ ಮತ್ತು ಬಳಕೆಯಲ್ಲಿರುವ ತೊಂದರೆಗಳ ಬಗ್ಗೆ ಹೇಳಿದ್ದಾರೆ. ಇದು ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ. ಅಥವಾ ಅನುಷ್ಠಾನ ಆದರೂ ಕೂಡ ಅಧಿಕಾರಿಗಳು ಅದನ್ನು ಕನ್ನಡವನ್ನು ಒಂದು ಹೃದಯದ ಭಾಷೆಯಾಗಿ ಗ್ರಹಿಸಿ ಕನ್ನಡವನ್ನು ಅನುಷ್ಠಾನ ಮಾಡುವುದರ ಕಡೆಗೆ ಇನ್ನೂ ಕೂಡ ಗಮನ ಸೆಳಿಬೇಕು ಎಂಬ ಅಂಶವನ್ನು ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಯಾಕಂದರೆ ಸರ್ಕಾರದ ಸುಮಾರು 3000 ಆದೇಶಗಳಿದೆ ಕನ್ನಡ ಪರವಾದ್ದು. ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅಧಿಕಾರಿಗಳು ಆ ಆದೇಶಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಹೃದಯದ ಭಾಷೆಯಾಗಿ ಮಾಡಿಕೊಂಡು ಮಾಡಬೇಕು. ಉದಾಹರಣೆಗೆ ನಾವು ಶಿವಮೊಗ್ಗದ ಮುಖ್ಯ ರಸ್ತೆಗಳಲ್ಲೇ ನೋಡಿದ್ವಿ, ಸರ್ಕಾರದ ಭಾಳ ಮುಖ್ಯ ಆದೇಶವಾದ 60% ಕನ್ನಡದಲ್ಲಿರಬೇಕು, 40% ಕನ್ನಡದಲ್ಲಿರಬೇಕು, ಬೇರೆ ಭಾಷೆಗಳಿರ್ಬೋದು ಎಂಬ ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆದೇಶವನ್ನು ಕೊಟ್ಟರೂ ಕೂಡ ಶಿವಮೊಗ್ಗದಂಥ ಭಾಳ ಮುಖ್ಯ ನಗರದ ಬಹುತೇಕ ಪ್ರದೇಶಗಳಲ್ಲಿ ನಾವು ಇಂಗ್ಲೀಷ್ ಬೋರ್ಡ್ಗಳನ್ನು ಕೂಡ ಕಂಡಿದ್ದೇವೆ. ಅದನ್ನು ಸಂಬಂಧಿಸಿದವರ ಗಮನಕ್ಕೆ ತಂದಿದ್ದೇವೆ. ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಾನು ಅವರಿಗೊಂದು ಸವಾಲನ್ನು ಕೂಡ ಕೊಟ್ಟಿದ್ದೇನೆ. ಮುಂದಿನ 1 ವರ್ಷದಲ್ಲಿ 100ಕ್ಕೆ 100 ಕನ್ನಡದ ಅನುಷ್ಠಾನ ಶಿವಮೊಗ್ಗದಲ್ಲಿ ಆದರೆ ಅದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಒಂದು ಮಾದರಿ ಆಗ್ತದೆ ಅಂತ ಅನೇಕ ಅಧಿಕಾರಿಗಳು ಅದನ್ನು ಒಪ್ಕೊಂಡಿದ್ದಾರೆ. ಮಾಡೋಣ ಅಂತ ಉತ್ಸಾಹದಿಂದ ಹೇಳಿದ್ದಾರೆ. ಇದು ಒಂದು. ಎರಡನೇದು, ಈಗ ಇಲ್ಲಿ ಸುಮಾರು 1500ರಷ್ಟು ಖಾಸಗಿ ಕೈಗಾರಿಕೆಗಳು ಬಂದಿವೆ. ಈ ಕೈಗಾರಿಕೆಗಳಲ್ಲಿ ಕನ್ನಡಿಗರು ಎಷ್ಟಿದ್ದಾರೆ, ಬೇರೆ ಭಾಷಿಕರು ಎಷ್ಟಿದ್ದಾರೆ ಎಂಬ ಒಂದು ಅಂಕಿಅಂಶವನ್ನು ನಮಗೆ ಕಳಿಸ್ಬೇಕು ಅಂತ ಹೇಳಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸಭೆಗೆ ತಂದಿರಲಿಲ್ಲ, ಆದರೂ ಅವರು ಹೊಸದಾಗಿ ಬಂದಿದ್ದಾರಂತೆ, ಕಳಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಭಾಳ ಮುಖ್ಯವಾಗಿದೆ. ಯಾಕೆಂತಂದರೆ ಕರ್ನಾಟಕದ ಎಲ್ಲ ಕಡೆ ಕೂಡ ತಲೆ ಎತ್ತುತ್ತಿರುವ ಕೈಗಾರಿಕೆಗಳು, ಇಲ್ಲಿಯ ಮಣ್ಣು, ಇಲ್ಲಿಯ ನೀರು, ಇಲ್ಲಿಯ ವಾತಾವರಣ, ಇದು ಎಲ್ಲದರಿಂದ ಏನಾಗಿದೆ ಅಂದರೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳನ್ನು ಕರ್ನಾಟಕ ಆಕರ್ಷಿಸ್ತಾ ಇರೋದು ನಿಜ. ಆದರೆ ಹಾಗೆ ಆಕರ್ಷಣೆಗೆ ಒಳಪಟ್ಟು ಇಲ್ಲಿಗೆ ಬಂದ ಕಂಪನಿಗಳು ಗ್ರೂಪ್ ಸಿ ಮತ್ತು ಡಿ ಯಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡುತ್ತಿದೆಯೋ ಎಂಬ ಪ್ರಶ್ನೆ ಬಂದಾಗ ಅಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರು ಇಲ್ಲ. ಈಗ ಶಿವಮೊಗ್ಗದ್ದೇ 80% ಕನ್ನಡಿಗರಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದರು. ಅದೇನು ಅಂಥ ನಿರಾಶಾದಾಯಕವಾದ ಅಂಕಿಅಂಶ ಅಲ್ಲ. ಅದು 80ರಷ್ಟು ಇದ್ದರೂ ಕೂಡ ಸರಿಯೇ. ಯಾಕಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಒಬ್ಬ ಭಾರತೀಯ ದೇಶದ ಎಲ್ಲ ಕಡೆ ಯಾವ ಕಡೆ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ಒಬ್ಬ ಡ್ರೈವರು ಅವನು ದೇಶದ ಎಲ್ಲ ಕಡೆ ಕೂಡ ಗಾಡಿ ಚಲಾಯಿಸ್ಬೋದು, ಆ ಅಧಿಕಾರ ಇದೆ ಅವನಿಗೆ. ಆದರೆ ಈಗ ಇಲ್ಲಿ ಅನೇಕ ಹೋಟೆಲ್ಗಳಲ್ಲಿ ನಾವು ನೋಡಿದ್ದೀವಿ, ಉತ್ತರ ಪೂರ್ವ ರಾಜ್ಯಗಳ ಅನೇಕರು ಇಲ್ಲಿ ಕೆಲಸ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಕೂಡ ಕನ್ನಡಿಗರ ಹೊರತಾಗಿ ಉತ್ತರ ಪೂರ್ವ ರಾಜ್ಯಗಳ ಜನಗಳು ಕೆಲಸ ಮಾಡ್ತಾ ಇದ್ದಾರೆ.
ಇದು ಸಂವಿಧಾನ ಪ್ರಕಾರ ಅಥವಾ ದೇಶದ ಕಾನೂನಿನ ಪ್ರಕಾರ ತಪ್ಪಲ್ಲ ಇದು. ಬಟ್ ಹೊರ ದೇಶದವರು, ಹೊರ ಭಾಷಿಕರು ಬಂದು ಇಲ್ಲಿ ಕೆಲಸ ಮಾಡುವಾಗ ಸ್ಥಳೀಯ ಭಾಷೆ ಏನಾಗ್ತದೆ ಎಂಬುದು ನಮಗೆ ಮುಖ್ಯ ಪ್ರಶ್ನೆ. ಈ ಸ್ಥಳೀಯ ಭಾಷೆ ಅನ್ಯ ಭಾಷಿಕರ ಏನು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಸ್ಥಳೀಯ ಭಾಷೆ ಕುಸಿದು ಹೋಗ್ತಿದೆಯಲ್ಲ, ಇದನ್ನು ಹೆಂಗೆ ಮಾಡ್ಬೋದು ಎಂಬುದನ್ನು ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತು ಈಗ ಇಲ್ಲಿ ಬರುವ ಕೈಗಾರಿಕೆಗಳಲ್ಲಿ, ಹೋಟೆಲ್ ಉದ್ಯಮದಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ಅಧಿಕಾರ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರದ ಜೊತೆ ಚರ್ಚಿಸಿ. ಯಾಕಂದರೆ 2011 ಜನಗಣತಿಯಲ್ಲಿ ಟೋಟಲ್ ಕರ್ನಾಟಕದ ಜನಸಂಖ್ಯೆ 6,40,00,000 2011. ಅದರಲ್ಲಿ ಮನೆ ಮಾತು ಕನ್ನಡ ಅಂತ ದಾಖಲು ಮಾಡಿಕೊಂಡವರ ಸಂಖ್ಯೆ 4,45,00,000. ಹೌದು, ಅಂದರೆ ನೋಡಿ 6,40,00,000ದಲ್ಲಿ ಅಂದರೆ ಎಷ್ಟು ಸರ್, 25% ಕರ್ನಾಟಕದಲ್ಲಿ ಬೇರೆಯವರಿದ್ದಾರೆ. ಇದು 2011 ಜನಗಣತಿ. 2021 ಜನಗಣತಿ ಬರಲಿಲ್ಲ, ಈಗ ಬರ್ತಾ ಇದೆ. 25-26 ಜನಗಣತಿ ಬಂದಾಗ ಕರ್ನಾಟಕದಲ್ಲಿರುವ ಟೋಟಲ್ ಜನಸಂಖ್ಯೆ ಮತ್ತು ಕನ್ನಡಿಗರ ಜನಸಂಖ್ಯೆಯ ನಡುವೆ 25% ವ್ಯತ್ಯಾಸ ಇದೆ. ಇದು ನಮಗೆ ಭಾಷೆಯ ವಿಷಯದಿಂದ ಭಾಳ ದೊಡ್ಡ ಸಮಸ್ಯೆ ಇದೆ. ಯಾಕಂದರೆ ಇದಕ್ಕೆ ಕಾರಣ ಕೂಡ ಇದೆ. ಹಿಸ್ಟೋರಿಕಲ್ ಇದು ಕರ್ನಾಟಕದ ಜಿಯೋ ಪೊಲಿಟಿಕಲ್